ಕವಿ ಪರಿಚಯ ಜಿ.ಎಸ್. ಶಿವರುದ್ರಪ್ಪ ಎಂದೇ ಪ್ರಸಿದ್ಧರಾಗಿರುವ ಗುಗ್ಗರಿ ಶಾಂತವೀರಪ್ಪ ಶಿವರುದ್ರಪ್ಪ ಕ್ರಿಶ. 1926 ಇವರು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರದವರು. ಮೈಸೂರು, ಉಸ್ಮಾನಿಯಾ ಮತ್ತು ಬೆಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ, ಕನ್ನಡ ಅಧ್ಯಯನ ಕೇಂದ್ರದ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಆಧುನಿಕ ಕನ್ನಡದ ಪ್ರಮುಖ ಕವಿಗಳಲ್ಲಿ ಒಬ್ಬರಾದ ಶಿವರುದ್ರಪ್ಪ ಅವರು ಸಾಮಗಾನ, ಚೆಲುವು ಒಲವು, ದೇವಶಿಲ್ಪ, ದೀಪದ ಹೆಜ್ಜೆ, ಅನಾವರಣ, ವಿಮರ್ಶೆಯ ಪೂರ್ವ ಪಶ್ಚಿಮ, ಮಾಸ್ಕೋದಲ್ಲಿ 22 ದಿನಗಳು, ಸೌಂದರ್ಯ ಸಮೀಕ್ಷೆ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ. ಕಾವ್ಯಾರ್ಥ ಚಿಂತನ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದಿರುವ ಶಿವರುದ್ರಪ್ಪ ಅವರು ಹಂಪಿ ಕನ್ನಡ ವಿಶ್ವವಿದ್ಯಾನಿಲಯದ ನಾಡೋಜ ಪುರಸ್ಕಾರಕ್ಕೆ ಭಾಜನರಾಗಿದ್ದಾರೆ. ಬೆಂಗಳೂರು ಮತ್ತು ಕುವೆಂಪು ವಿಶ್ವವಿದ್ಯಾನಿಲಯಗಳ ಗೌರವ ಡಿ.ಲಿಟ್. ಪದವಿ, ರಾಷ್ಟ್ರಕವಿ, ಅಭಿಧಾನ ಮತ್ತು ಪಂಪ ಪ್ರಶಸ್ತಿಗೆ ಪಾತ್ರರಾಗಿದ್ದಾರೆ. 1992ರಲ್ಲಿ ದಾವಣಗೆರೆಯಲ್ಲಿ ಸಮಾವೇಶಗೊಂಡ 61ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಜಿ.ಎಸ್. ಶಿವರುದ್ರಪ್ಪ ವಿರಚಿತ ಎದೆ ತುಂಬಿ ಹಾಡಿದೆನೋ ಕವನ ಸಂಕಲನದಿಂದ ಸಂಕಲ್ಪಗೀತೆ ಕವಿತೆಯನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. Poet Introduction. Guggari Shantaveerappa Shivarudrappa, born 1926, popularly known as G.S. Shivarudrappa, hails from Shikaripura in Shivamogga district. He has served as a professor of Kannada and as the director of the Kannada Studies Centre at Mysore, Usmania and Bangalore universities. One of the leading poets of modern Kannada, Shivarudrappa has written works such as Sangana, Cheluvolavu, Devshilpa, Deepda Peedam, Anavarana, Kriyasnay Purva Paschima, Moscow in 22 days, Saundarya Sanskar. Shivarudrappa, who has won the Kandra Sahitya Akademi Award for his work on the meaning of poetry, is a recipient of the Nadoja Puraskar from Hampi Kannada University. He has been awarded honorary D.Lit. from Bangalore and Kuvempu universities. He has received the degree, the Rashtrakuvi Abhidna and the Pampa Award. He was the president of the 61st All India Kannada Sahitya Sammelana held in Davanagere in 1992. G.S. The poem, Sankalp Geetha, has been selected from the poetry collection Edetumbi Hadidhenu by Shivarudrappa. ಪದ್ಯದ ಆಶಯ, ಜೀವನದಲ್ಲಿ ಧನಾತ್ಮಕ ಭಾವನೆಯನ್ನು, ದೃಢಸಂಕಲ್ಪವನ್ನು ಹೊಂದಿರಬೇಕು. ಯಾವುದೇ ರೀತಿಯ ಸವಾಲುಗಳು ಎದುರಾದಾಗಲೂ ಆತ್ಮವಿಶ್ವಾಸದ ಸಂಕಲ್ಪ ನಿಷ್ಠೆಯಿಂದ ಕ್ರಿಯಾಶೀಲರಾದಾಗ ಯಶಸ್ಸು ಲಭಿಸುತ್ತದೆ. ಭೇದಭಾವಗಳನ್ನು ಹೋಗಲಾಡಿಸಿ ಐಕ್ಯದಿಂದ ಪ್ರಯತ್ನಶೀಲರಾದಾಗ ಬಲವರ್ಧಿಸುತ್ತದೆ. ಭಯ ಮತ್ತು ಅನುಮಾನ ಆವರಿಸಿರುವ ಸಮಾಜವನ್ನು ದೃಢನಿಷ್ಠೆಯಿಂದ ಸ್ವಾಸ್ಥ್ಯದ ನೆಲೆಯಾಗಿಸುವ ಹಣತೆ ಹಚ್ಚಿದಾಗ ಕತ್ತಲೆ ದೂರವಾಗುತ್ತದೆ ಎಂಬುದನ್ನು ಭಾವಗೀತೆಯ ಮೂಲಕ ವ್ಯಕ್ತಗೊಳಿಸುವುದೇ ಈ ಕವನದ ಆಶಯವಾಗಿದೆ. ಹಿಂದೆ ಗುರುವಿದ್ದ, ಮುಂದೆ ಗುರಿಯಿತ್ತು, ಸಾಗುತ್ತಿತ್ತು ಧೀರರ ದಂಡು ಎಂಬ ವಾಕ್ಯ ಹಿಂದಿನ ತಲೆಮಾರಿನ ಯುವಕರಿಗಿದ್ದ ನೆಲೆಯನ್ನು ತಿಳಿಸುತ್ತದೆ. ಹೋಗಬೇಕಾದ ದಾರಿ, ತಲುಪಬೇಕಾದ ಗುರಿ ಸ್ಪಷ್ಟವಾಗಿದ್ದರೆ ಅರ್ಧ ಯಶಸ್ಸನ್ನು ಪಡೆದಂತೆ. ಸ್ವಾತಂತ್ರ್ಯ ನನ್ನ ಆಜನ್ಮಸಿದ್ಧ ಹಕ್ಕು ಎಂದ ತಿಲಕರು, ಸ್ವಾತಂತ್ರ್ಯ ಗಳಿಸುವುದೇ ಜೀವನದ ಏಕೈಕ ಸಂಕಲ್ಪ ಎಂದುಕೊಂಡ ರಾಷ್ಟ್ರಪಿತ ಗಾಂಧೀಜಿ ಸಾಧಕರೆನಿಸಿಕೊಂಡರು. ಇತಿಹಾಸ ದಾಖಲಿಸುವುದು, ನೆನಪಿಸುವುದು ಇಂತಹ ಸಾಧಕರನ್ನು. ಸಾಧಕನು ತಾನು ಕಂಡ ಕನಸನ್ನು ಅದೆಷ್ಟೇ ತೊಡಕುಗಳು ಬಂದರೂ ಅಡ್ಡಿಯಾತಂಕಗಳು ಎದುರಾದರೂ ನನಸಾಗಿಸುತ್ತಾನೆ. ಹೀಗೆ ಸಂಕಲ್ಪದತ್ತ ದೃಢನಿರ್ಧಾರದಿಂದ ಕಾರ್ಯಶೀಲರಾದರೆ ಅಸಾಧ್ಯವಾದುದು ಯಾವುದೂ ಇಲ್ಲ. ದೃಢ ಸಂಕಲ್ಪದಿಂದ ಏನೇನನ್ನು ಅಂದರೆ ರಾಷ್ಟ್ರಕವಿ ಜಿ.ಎಸ್. ಶಿವರುದ್ರಪ್ಪನವರು ಸಂಕಲ್ಪ ಎಂಬ ಭಾವಗೀತೆಯಲ್ಲಿ ಸರಳವಾಗಿ ಅಭಿವ್ಯಕ್ತಿಸಿದ್ದಾರೆ. The intention of the poem, one should have a positive feeling and determination in life. When one is active with self-confidence and determination, even when faced with any kind of challenges, success is achieved. When differences are removed and efforts are made with unity, strength increases. The intention of this poem is to express through a lyric that darkness is removed when a society covered in fear and doubt is firmly established as a place of well-being. The sentence, "There was a teacher in the past, there was a goal ahead, a brave band was marching," expresses the position of the youth of the previous generation. If the path to be taken and the goal to be reached are clear, it is like half the success. Tilak said, "Freedom is my birthright," and the father of the nation believed that achieving freedom is the only resolve in life. Gandhiji was a doer. History records and remembers such doers. A doer makes his dream come true,
no matter how many obstacles and fears he faces. If one is determined and works towards this goal, nothing is impossible. What is meant by firm resolve? The national poet G.S. Shivrudrappa has expressed in a simple and emotional way in the lyric Sankalp. ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ಪ್ರೀತಿಯ ಹಣತೆಯ ಹಚ್ಕೋಣ. ಬಿರುಗಾಳಿಗೆ ಹೊಯ್ದಾಡುವ ಹಡಗನು ಎಚ್ಚರದಲ್ಲಿ ಮುನ್ನಡೆಸೋಣ. ಸುತ್ತಲೂ ಕವಿಯಿರುವ ಕತ್ತಲೆಯಂತಹ ಅಜ್ಞಾನದ, ಭೀತಿಯ ಅಥವಾ ಸಂಕಟದ ಪರಿಸ್ಥಿತಿಯಲ್ಲಿ ನಾವು ಪ್ರೀತಿಯ ಹಣತೆಯಂತಹ ಬೆಳಕನ್ನು ಹಿಡಿದು ಮುಂದೆ ನಡೆಯಬೇಕು ಎಂಬ ಸಂದೇಶವಿದೆ. ಪ್ರೀತಿ, ವಿಶ್ವಾಸ ಮತ್ತು ಸಹಾನುಭೂತಿಯ ಬೆಳಕು ಈ ಅಂಧಕಾರವನ್ನು ದೂರ ಮಾಡಬಲ್ಲದು. ಎರಡನೇ ಸಾಲಿನಲ್ಲಿ ಬಿರುಗಾಳಿಯಲ್ಲಿ ತೇಲುತ್ತಿರುವ ಹಡಗಿನಂತೆ ಜೀವನದ ಅಸ್ಥಿರ ಪರಿಸ್ಥಿತಿಗಳ ನಡುವೆ ನಾವು ಎಚ್ಚರಿಕೆಯಿಂದ ಮುನ್ನಡೆಯಬೇಕು ಎಂಬ ತಾತ್ಪರ್ಯವಿದೆ. ಜೀವನದ ಬೀಭತ್ಸತೆಯಲ್ಲಿ ಕುಗ್ಗದೆ, ಪ್ರೀತಿ ಹಾಗೂ ಜ್ಞಾನವನ್ನು ದೀಪವಾಗಿ ಹಿಡಿದು ಎಚ್ಚರಿಕೆಯಿಂದ ಮುನ್ನಡೆಯುವ ಧೈರ್ಯವಂತಿಕೆ ಮತ್ತು ಜವಾಬ್ದಾರಿಯುತತೆಯನ್ನು ಈ ಪದ್ಯ ಎತ್ತಿ ಹಿಡಿಯುತ್ತದೆ. In the darkness surrounding us, like ignorance, fear or suffering, there is a message that we should hold on to the light of love and move forward. The light of love, trust and compassion can dispel this darkness. The second line implies that we should move forward carefully amidst the unstable conditions of life, like a ship floating in a storm. This verse upholds the courage and responsibility of moving forward carefully, without being deterred by the dangers of life, holding love and knowledge as a lamp. ಕಲುಷಿತವಾದಿ ನದೀಜಲಗಳಿಗೆ ಮುಂಗಾರಿನ ಮಳೆಯಾಗೋಣ. ಬರಡಾಗಿರುವಿ ಕಾಡುಮೇಡುಗಳ ವಸಂತವಾಗುತ್ತ ಮುಟ್ಟೋಣ. ಮಾನವನ ಆಂತರಿಕತೆ ಅಥವಾ ಸಮಾಜದಲ್ಲಿ ಕಂಡುಬರುವ ಕಲುಷಿತತೆ, ಅಶುದ್ಧತೆ, ದುಷ್ಟಚಟುವಟಿಕೆಗಳನ್ನು ಪ್ರತಿನಿಧಿಸುವ ನದಿಯಂತಿರುವ ಮನಸ್ಸಿಗೆ ಶುದ್ಧೀಕರಿಸುವ ಮುಂಗಾರಿನ ಮಳೆಯಂತೆ ನಾವಾಗಬೇಕು ಎಂಬುದು ಮೊದಲ ಸಾಲಿನ ಆಶಯ. ನಮ್ಮ ಪ್ರೀತಿಯು, ನಿಸ್ವಾರ್ಥ ಸೇವೆಯು, ಸತ್ಯಶೀಲತೆಯು ಆ ನದಿ ಜಲವನ್ನು ಶುದ್ಧಗೊಳಿಸಬೇಕೆಂಬ ನಿರೀಕ್ಷೆಯಿದೆ. ಎರಡನೇ ಸಾಲಿನಲ್ಲಿ ಬರಿದಾಗಿರುವ ಪ್ರೇಮವಿಲ್ಲದ ನಿಸರ್ಗ ಅಥವಾ ಸಮಾಜದಂತಹ ಬಯಲಿಗೆ ನಾವು ವಸಂತವಾಗಿ ಮುಟ್ಟಬೇಕು. ಅಂದರೆ ಜೀವದ ಸ್ಪರ್ಶ ನೀಡುವಷ್ಟು ಶಕ್ತಿಯನ್ನು ನಾವು ಹೊಂದಬೇಕು. ಈ ಪದ್ಯ ನಮ್ಮೊಳಗಿನ ಶುದ್ಧತೆಯನ್ನು ಹಾಗೂ ಬೇರೆಯವರ ಜೀವನದಲ್ಲಿ ನವಚೇತನ ತುಂಬುವ ಧ್ಯೇಯವನ್ನು ಸೂಚಿಸುತ್ತಿದೆ. The first line hopes that we should be like the monsoon rain that cleanses the mind, which is like a river, representing the pollution, impurity, and evil activities found in the inner being of man or society. It is hoped that our love, selfless service, and truthfulness will purify that river water. In the second line, we should touch the empty, loveless plains like nature or society like a spring, that is, we should have enough power to give a touch of life. This verse indicates the purity within ourselves and the mission of filling the lives of others with new energy. ಬಿದ್ದುದನ್ನು ಮೇಲೆ ಬಿಸಿ ನಿಲ್ಲಿಸಿ ಹೊಸ ಭರವಸೆಗಳ ಕಟ್ಟೋಣ. ಮನುಜರ ನಡುವಣ ಅಡ್ಡಗೋಡೆಗಳ ಕೆಡವುತ್ತ ಸೇತುವೆಯಾಗೋಣ. ಈ ಪದ್ಯವು ಮಾನವೀಯತೆಯ ಮಹತ್ವವನ್ನು ಎತ್ತಿ ತೋರಿಸುತ್ತದೆ. ಜೀವನದಲ್ಲಿ ಬಿದ್ದು ಹೋದವರು, ನಿರಾಶೆಯೊಳಗಾಗಿ ಕುಳಿತಿರುವವರು ಪುನಃ ನಿಲ್ಲಿಸಿಕೊಳ್ಳುವಂತೆ ನೆರವಾಗಿ ಅವರೊಳಗೆ ಹೊಸ ಭರವಸೆಗಳನ್ನು ಹುಟ್ಟಿಸುವ ಕೆಲಸ ನಾವು ಮಾಡಬೇಕು ಎಂಬುದೇ ಮೊದಲ ಸಾಲಿನ ಸಂದೇಶ. ಇದು ಸಹಾನುಭೂತಿ, ಪ್ರೇರಣೆ ಮತ್ತು ಸಹಾಯ ಮಾಡುವ ಮನೋಭಾವನೆಗೆ ಆದರ್ಶವಾಗಿದೆ. ಎರಡನೇ ಸಾಲಿನಲ್ಲಿ ಮನುಷ್ಯರ ನಡುವಿನ ಭಾಷೆ, ಜಾತಿ, ಮತ, ವರ್ಣ, ಸಂಪತ್ತು ಇತ್ಯಾದಿಗಳ ಆಧಾರದ ಮೇಲೆ ನಿರ್ಮಿತವಾದ ಅಡ್ಡಗೋಡೆಗಳನ್ನು ನೆನೆಸಿ ಅವುಗಳನ್ನು ಧ್ವಂಸ ಮಾಡುತ್ತಿರುವ ಸೇತುವೆಯಾಗಿ ಪರಸ್ಪರ ಸಂಪರ್ಕವನ್ನು ಸಾಧಿಸುವ ಪುನರ್ಮಿಲನದ ಸಂಕೇತವಾಗಿ ನಾವು ಪರಿಣಮಿಸಬೇಕೆಂದು ಕರೆ ನೀಡುತ್ತದೆ. ಈ ಪದ್ಯ ದ್ವೇಷವನ್ನು ನಿವಾರಿಸಿ ಪ್ರೀತಿ, ಸಹಕಾರ ಮತ್ತು ಐಕ್ಯತೆಯ ಮಾರ್ಗವನ್ನು ತೋರಿಸುತ್ತಿದೆ. This verse highlights the importance of humanity. The message of the first line is that we should work to help those who have fallen in life and those who are sitting in despair to get back on their feet and instill new hopes in them. This is an ideal for compassion, inspiration, and a helping attitude. The second line calls for us to become a symbol of reunion by breaking down the barriers built between people on the basis of language, caste, religion, color, wealth, etc., and to achieve mutual connection. This verse shows the path of love, cooperation and unity by eliminating hatred. ಮತಗಳೆಲ್ಲವೂ ಪಥಗಳು ಎನ್ನುವ ಹೊಸ ಎಚ್ಚರದೊಳು ಬದುಕೋಣ. ಭಯಸಂಶಯದೊಳು ಕಂದಿದ ಕಣೋಳು ನಾಳಿನ ಕನಸನು ಬಿತ್ತೋಣ. ಪ್ರಪಂಚದ ಎಲ್ಲಾ ಧರ್ಮಗಳು ಮತ್ತು ಮತಗಳು ಒಬ್ಬನೇ ಗುರಿಯೆಡೆಗೆ ಕರೆದೊಯ್ಯುವ ವಿವಿಧ ಮಾರ್ಗಗಳೆಂದು ತಿಳಿದು ಭಿನ್ನತೆಗಳಲ್ಲಿ ಹೀನಾಭಿಪ್ರಾಯವಿಲ್ಲದೆ ಹೊಸ ಎಚ್ಚರ,
ಜ್ಞಾನ ಮತ್ತು ಸಹಿಷ್ಣುತೆಯ ಮನೋಭಾವದೊಂದಿಗೆ ಬದುಕಬೇಕೆಂದು ಈ ಪದ್ಯ ಸೂಚಿಸುತ್ತದೆ. ಇದು ಧಾರ್ಮಿಕ ಸಾಂಪ್ರದಾಯಿಕ ಮೌಢ್ಯಗಳಿಂದ ಹೊರಬಂದು ಸಹಬಾಳ್ವೆಯ ದಾರಿ ಹಿಡಿಯುವ ಆಮಂತ್ರಣವಂತಿದೆ. ಎರಡನೇ ಸಾಲಿನಲ್ಲಿ ಭಯ ಹಾಗೂ ಅನುಮಾನಗಳಿಂದ ಮುಸುಕಿದ ಶಿಶುವಿನಂಥ ಕಣ್ಣಿನಲ್ಲಿ ನಾಳೆಯ ಕನಸುಗಳನ್ನು ಬಿತ್ತಬೇಕೆಂದು ಹೇಳಲಾಗುತ್ತದೆ. ಅಂದರೆ ನಮ್ಮ ಮುಂದಿನ ಪೀಳಿಗೆಗೆ ನಂಬಿಕೆ, ಶಾಂತಿ ಮತ್ತು ನಿರ್ಭಯ ಭವಿಷ್ಯವನ್ನೇ ನೀಡಬೇಕೆಂಬ ಧಾರ್ಮಿಕ ಸಾಮಾಜಿಕ ಅರಿವು ಈ ಪದ್ಯದಲ್ಲಿ ತುಂಬಿರುತ್ತದೆ. This verse suggests that we should live with a new awareness, knowledge and tolerance without prejudice in differences, knowing that all religions and faiths of the world are different paths leading to the same goal. It is like an invitation to break free from religious traditional nonsense and take the path of coexistence. In the second line, it is said that dreams of tomorrow should be sown in the eyes of a child, clouded by fear and doubt. That is, the verse is filled with religious social awareness that we should give our next generation a future of faith, peace and fearlessness. Dear students, if you find these Hindi lessons explained in English helpful, please share this video with your friends. Subscribe to our channel for simple and clear lesson explanations. Check the description for links to other lesson summaries and join our WhatsApp channel for daily Kannada and Hindi lessons. Useful phrases and grammar tips. Start learning today and speak confidently.